ಬಟ್ ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಗ್ಗೆ ದೊಡ್ಡ ಚರ್ಚೆ ಆಯಿತು. ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಆಯಿತು. ಇವತ್ತಿಗೂ ಒಂದು ಮಾತಿದೆ, ಅಥವಾ ವದಂತಿನೋ ಅಂತ ಹೇಳ್ಬೋದು, ಅಥವಾ ನಿಜವಾಗ್ಲೂ ಆಗಿರ್ಬೋದು ಒಳಗಡೆ, ಈ 50-50 ಪವರ್ ಶೇರಿಂಗ್ ಅಂತ. 2.5 ವರ್ಷ ಸಿದ್ದರಾಮಯ್ಯನವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ. ಇದಾದ್ರ ಜೊತೆಗೆ 2.5 ವರ್ಷ ಆದಮೇಲೆ ಎಲ್ಲ ಸಚಿವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಕೂಡ ಒಂದು ಆಪ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ಇದನ್ನು ತಾವು ಯಾವ ರೀತಿ ಹೇಳ್ತೀರಿ? ನೋಡಿ, ಇದು ಎಲ್ಲಿಂದ ಬರ್ತಿದೆ ನನಗೆ ಗೊತ್ತಿಲ್ಲ. ಈಗ ಮಾತುಕತೆ ಆಗಿರೋದು 4-5 ಜನದ ಮುಂದೆ, ಅದನ್ನು ಉಲ್ಲೇಖಿಸೋದು 500 ಜನ. ಅದು ಮೀಡಿಯಾನಲ್ಲಿ ಬಂದರೆ 5,000 ಜನ, 50,000 ಜನ, 5 ಲಕ್ಷ ಆಗ್ತಾರೆ. ಯಾರಿಗೆ ಗೊತ್ತು ಸರ್ ಯಾರು ಏನು ಮಾತಾಡಿದ್ದಾರೆ ಏನಂತ? ಅಂಥದ್ದು ಯಾವುದೇ ಇಲ್ಲ. ಅವೆಲ್ಲ ಅಪ್ರಸ್ತುತ. ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, PCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು, AICC ಅಧ್ಯಕ್ಷರು ಖರ್ಗೆ ಅವರು. ಎವ್ರಿಬಡಿ ಹ್ಯಾಸ್ ದ ರೆಸ್ಪಾನ್ಸಿಬಿಲಿಟಿ ಡಿಫೈನ್ಡ್. ನಮ್ಮಲ್ಲೇನು ಗೊಂದಲ ಇಲ್ಲ. ಗೊಂದಲ ಇರೋದು BJPನಲ್ಲಿ ಮತ್ತು ಮಾಧ್ಯಮದಲ್ಲಿ. ನಮ್ಮಲ್ಲೇನು ಗೊಂದಲ ಇಲ್ಲ. ಇದ್ರ ಜೊತೆಗೆ ನಿಮ್ಮ ಪಕ್ಷದ ಒಳಗೆ ಅನೇಕರು ನಿಮ್ಮ ವಿರುದ್ಧ ಪತ್ರವನ್ನು ಕೂಡ ಬರೆದಿರ್ಬೋದು. ನಿಮ್ಮ ಬಗ್ಗೆ ಅಸಮಾಧಾನ BR ಪಾಟೀಲ್, ಐ ವಿಲ್ ಟೇಕ್ ದ ನೇಮ್, BR ಪಾಟೀಲ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಜಯ್ ಸಿಂಗ್ ಅವರು ಎಲ್ಲೋ ಒಂದು ಕಡೆ ನೀವು ಅವರು ತುಂಬ ಆತ್ಮೀಯರಾಗಿದ್ದರು, ಎಲ್ಲೋ ಒಂದು ಕಡೆಗೆ ಅಂತರ ಇದೆಯಾ? ಆಗಿದ್ದೀವಿ, ಆದರೆ ಅಂತರ ಎಲ್ಲೋ ಒಂದು ಕಡೆ ಕಾಣ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾಕೆಂದರೆ ಒಂದು ಕ್ಲಿಯರ್ ಮೆಸೇಜ್ ಕೂಡ ಕೊಡಬೇಕಾಗಿದೆ. ಗುಲ್ಬರ್ಗ ರಾಜಕಾರಣ ಎಲ್ಲೋ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆಯಾ? ನೋಡಿ, ಭಾಳ ಸ್ಪಷ್ಟವಾಗಿ ಆ ಪತ್ರದಲ್ಲಿ ಏನು ತಿರ್ಚೋದು ಬೇಡ, ಪತ್ರ ಓದಿತಾರೆ. ಅವರು ಅಸಮಾಧಾನ ಹೊರಗೆ ಹಾಕಿರೋದು ಯಾವಾಗ ಸದನದಲ್ಲಿ ಅವರು ಒಂದು ನನ್ನ ಇಲಾಖೆ ಬಗ್ಗೆ ಪ್ರಶ್ನೆ ಮಾಡಬೇಕಾದಾಗ ಒಬ್ಬ ಸಚಿವರು ಅವರಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಅಂದ್ಬಿಟ್ಟು ಅವ್ರು ಅಷ್ಟೇ ಬರೆದಿರೋದು. ಒಂದನೇದು. ಎರಡನೇದು, ನನ್ನ ವಿಚಾರದಲ್ಲಿ ಹಲವಾರು ಬಾರಿ ಒಂದು ಮೀಟಿಂಗ್ ಮಾಡಬೇಕಾಗಿದ್ದು ಅನಿವಾರ್ಯ ಕಾರಣದಿಂದ ಮಾಡಲಿಕ್ಕಾಗಿಲ್ಲ ಅಂತಲೂ ಹೇಳಿದ್ದಾರೆ. ಅದು ಅಸಮಾಧಾನ ಅಂತ ಹೆಂಗೆ ಹೇಳ್ತೀರಾ? ಆ ಕಾರಣಗಳೇನು ಅವ್ರಿಗೆ ಗೊತ್ತು, ನನಗೆ ಗೊತ್ತು. ಒಂದು ಸರಿ ನಾನು ಕ್ಯಾಬಿನೆಟಿಗೆ ಬರಬೇಕಾಗಿತ್ತು, 2 ಸರಿ ಅವ್ರ ಊರಿನಲ್ಲಿ ಇರಲಿಲ್ಲ. ರಿಪೋರ್ಟ್ ಎಲ್ಲನೂ ರೆಡಿಯಾಗಿ ಅವ್ರ ಹತ್ರ ಅವರಿಗೆ ಎಲ್ಲ ತಿಳಿಸಿದ್ದೀವಿ. ಇನ್ಫ್ಯಾಕ್ಟ್ ಅವರ ಹಿಂದಿನ ಅವಧಿನಲ್ಲಿ ಏನೇನು ಕಾಮಗಾರಿಗಳು ನಾವು ಈ ಇನ್ವೆಸ್ಟಿಗೇಷನ್ ಮಾಡಬೇಕಂತನೂ ನಾವು ಚರ್ಚೆನೇ ಮಾಡಿದ್ವಿ 3 ದಿನ 4 ದಿನ ಹಿಂದೆ ಪತ್ರ ಬರೋಕ್ಕಿಂತ ಮುಂಚೆ. ಅವ್ರದ್ರಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಅದನ್ನೇ ದೊಡ್ಡದು ಮಾಧ್ಯಮ ಮಾಡಿದ್ರು, BJP ಮಾಡಿದ್ರು. ಅವ್ರೇನಂತ ಹೇಳಿದ್ರು, ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಷ್ಟು ಗೌರವ ಕೊಡ್ತಾನೆ ತಂದೆ ಆಗಿ, ಅದೇ ಗೌರವ ನನಗೂ ಕೊಡ್ತಾನೆ ಅಂತ ಹೇಳಿಲ್ಲ. ಅದು ಯಾಕೆ ಯಾರು ನೋಡ್ತಾ ಇಲ್ಲ? ಆಮೇಲೆ ಆ ಪತ್ರದಲ್ಲಿ ಕೂಡ ವೈಯಕ್ತಿಕವಾಗಿ ಏನೂ ಹೇಳಿಲ್ಲ, ಅನಿವಾರ್ಯ ಕಾರಣದಿಂದ ಮೀಟಿಂಗ್ ಮಾಡಲಿಕ್ಕಾಗಿಲ್ಲ ಅಂತ ಅಷ್ಟೇ ಹೇಳಿರೋದು. ಅಜಯ್ ಸಿಂಗು ಯಾವಾಗಲೂ ಕೂಡ ಅವರು ನನಗಿಂತ ಹಿರಿಯರಿದ್ದಾರೆ. ನಾವು ಅವರು ಯಾವಾಗಲೂ ಜೊತೆಗೆ ಇದ್ದೀವಿ. ನಮ್ಮದು ಅದು ಅವರು ಬೈ ಎಲೆಕ್ಷನಲ್ಲಿ ಸೋತು, ನಾವು ಬೈ ಎಲೆಕ್ಷನಲ್ಲಿ ಜೊತೆಗೆ ಎಂಟ್ರಾದ್ವಿ. ಹೇಗೆ ಖರ್ಗೆ ಸಾಹೇಬರು ಧರಮ್ ಸಿಂಗ್ ಸಾಹೇಬರು ಇದ್ದರು, ಆ ಜೋಡಿ ಎತ್ತು ಹಂಗೆ ನಡಿಬೇಕಂತ ಜನರು ಅಪೇಕ್ಷೆ ಇದೆ. ನಮ್ಮಲ್ಲೂ ಯಾವುದು ಗೊಂದಲ ಇಲ್ಲ. ಅವ್ರ ಚುನಾವಣೆಗೆ ನಾವು ಹೋಗಿ ಬಂದಿದ್ದೀವಿ. ನನ್ನ ಚುನಾವಣೆ ಬಿಟ್ಟು ಅವ್ರ ಚುನಾವಣೆಗೂ ಪ್ರಚಾರಕ್ಕೆ ಹೋಗಿ ಬಂದಿದ್ದೀನಿ ಒಂದಿನ. ಹಾಗಿದ್ರೆ ನಾವು ಯಾಕೆ ಹೋಗಬೇಕಾಗಿತ್ತು? ಸೊ ಇದೇನಿದೆ, ಇದು ಬರೀ ಯಾರಿಗೆ ಈಗ ಅಸೂಯೆಗೆ ಏನು ಮದ್ದಿರುತ್ತೆ? ಜನ ಮಾತಾಡ್ತಾರೆ, ಅವ್ರು ಮಾತಾಡಲಿ. ಅಜಯ್ ಸಿಂಗ್ ಅವ್ರ ಬಗ್ಗೆ ಇರ್ಬೋದು, ನನ್ನಲ್ಲಿರ್ಬೋದು, ನಮ್ಮಿಬ್ಬರಲ್ಲಂತೂ ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಜಿಲ್ಲೆ ಎಲ್ಲರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಯಾವ ರೀತಿ ಧರಮ್ ಸಿಂಗ್ ಸಾಹೇಬರು, ಖರ್ಗೆ ಸಾಹೇಬರು ಜಿಲ್ಲಾ ನಡೆಸ್ಕೊಂಡು ಹೋಗ್ತಾಯಿದ್ರು, ಅದೇ ರೀತಿ ಈಗ ನಡೀತಾ ಇದೆ. ಈಗ ನಮ್ಮಲ್ಲಿ ಹಿರಿಯರು ಯಾರು? BR ಪಾಟೀಲ್ ಅವರು, MY ಪಾಟೀಲ್ ಅವರು, ಶಾನ್ ಪ್ರಕಾಶ್ ಅವರು. ಅವ್ರು ಏನು ಹೇಳ್ತಾರೆ ಅದೇ ಫೈನಲ್ ಮಾಡ್ತೀವಿ ನಾವು. ಎಲ್ಲದೂ ಕನ್ಸಲ್ಟೇಟಿವ್ ಪ್ರೊಸೆಸ್ನಲ್ಲೇ ನಡೀತದೆ. ಯಾವುದೂ ಕೂಡ ಅಜಯ್ ಸಿಂಗ್ ಹೇಳಿದ್ದು, ಪ್ರಿಯಾಂಕ್ ಖರ್ಗೆ ಹೇಳಿದ್ದು ಅಂತ ಅಲ್ಲ. ನಾವು ಏನೇ ತೀರ್ಮಾನ ಮಾಡಿದ್ರು ಜೊತೆಗೆ ಮಾಡ್ತೀವಿ ಈ ಎಂಟೈರ್ ಡಿಸ್ಟ್ರಿಕ್ಟ್. ಸೊ ಅದನ್ನು ಬಹುಶಃ ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಅದು ಅವ್ರೇನೋ ಎಲ್ಲರಿಗೂ ನಾವು ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗೋದಿಲ್ಲ. ರೈಟ್. ಇದ್ರ ಜೊತೆಗೆ ಈ ಫ್ಯಾಕ್ಟ್ ಚೆಕ್ ಸಮಿತಿ ಬಗ್ಗೆ ಮಾತಾಡೋಣ ಸರ್. ಈ ಫ್ಯಾಕ್ಟ್ ಚೆಕ್ ಸಮಿತಿ ಕಳೆದ ಸರ್ಕಾರಕ್ಕೆ ಬಂದಾಗ ನೀವು ಅಷ್ಟೊಂದು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ಆದರೆ ಈ ಒಂದು ಸಂದರ್ಭದಲ್ಲಿ ಈ ಸರ್ಕಾರ ಬಂದಾದಮೇಲೆ ಇಷ್ಟೊಂದು ಗಂಭೀರವಾಗಿ ಯಾಕೆ ಸ್ವೀಕರಿಸಿದ್ರಿ? ಇಸ್ ಇಟ್ ಲೈಕ್ ಒನ್ ಮೋರ್ ಎ ವೆಪನ್? ನಿಮ್ಮ ಹಿಂದಿನ ಸರ್ಕಾರದ ವಿರುದ್ಧ ದಾಳಿ ಏನಾಗಿತ್ತು, ಸೋಷಿಯಲ್ ಮೀಡಿಯಾ ದಾಳಿ, ಅದನ್ನು ನಿಮಗೆ ಎಲ್ಲ ಒಂದು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಆ ಟೈಮಲ್ಲಿ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಕೌಂಟ್ರಾಗಿ ಫ್ಯಾಕ್ಟ್ ಚೆಕ್ ಸಮಿತಿಗಳನ್ನು ಮಾಡ್ತಾ ಇದ್ದೀರಾ? ನೋಡಿ, ಇದ್ರ ಬಗ್ಗೆ ಭಾಳ ತಪ್ಪು ಕಲ್ಪನೆ ಇದೆ. ನಾನೇ ಸುದೀರ್ಘವಾಗಿ ಕೂತಿ ಒಂದು ಪ್ರೆಸೆಂಟೇಷನ್ ಕೊಟ್ಟೆ ಮಾಧ್ಯಮದಲ್ಲಿ. 1.5 hours ಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ತಮ್ಮ ಸುದ್ದಿವಾಹಿನಿಯೂ ಇದ್ರು. ಭಾಳ ಸ್ಪಷ್ಟವಾಗಿ ಇದು ಮಿಸ್ಇನ್ಫಾರ್ಮೇಷನ್, ಮ್ಯಾಲ್ ಇನ್ಫಾರ್ಮೇಷನ್, ಡಿಸ್ಇನ್ಫಾರ್ಮೇಷನ್ ಆ್ಯಂಡ್ ಫೇಕ್ ನ್ಯೂಸ್ ಬಗ್ಗೆ ಇದೆ. ಆ್ಯಂಡ್ ಇದು ಈ ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಫೇಕ್ ನ್ಯೂಸ್ ಬಗ್ಗೆ ಇರ್ಬೋದು, ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ದುರಂತ ಅಂದ್ಬಿಟ್ಟು
ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳಿದ್ದಾರೆ, ಮತ್ತು ಎಲ್ಲರಿಗಿಂತ ಮಿಗಿಲಾಗಿ ಪ್ರಧಾನಮಂತ್ರಿಯವರು ಖುದ್ದಾಗಿ ಹೇಳಿದ್ದಾರೆ, ಇಲ್ಲ ಇದನ್ನು ನಾವು ನಿಲ್ಲಿಸಬೇಕು, ಇದನ್ನು ತಡೆ ಹಿಡಿಬೇಕು ಅಂದ್ಬಿಟ್ಟು. ಈಗ ಪ್ರಧಾನಮಂತ್ರಿ ಅವರು ಹೇಳಿದ್ದು, ಸುಪ್ರೀಂ ಕೋರ್ಟ್ ಅವರ ಚೀಫ್ ಜಸ್ಟಿಸ್ ಹೇಳಿದ್ದು, ನಮ್ಮ ಚೀಫ್ ಎಲೆಕ್ಷನ್ ಕಮಿಷನ್ ಹೇಳಿದ್ದನ್ನು ನಾನು ಮಾಡ್ತಾ ಇದ್ದರೆ ನೀವು ಸರಿ ಇಲ್ಲ ಅಂತೀರಾ? ಬಟ್ ಅದರಲ್ಲಿ ಕೆಲವೊಂದಿಷ್ಟು ಸಂಸ್ಥೆಗಳನ್ನು ಸೇರ್ಪಡೆ ಮಾಡಿದಿರಿ. ಈ 4 ಸಂಸ್ಥೆಗಳನ್ನು ಸಮಿತಿ ಒಳಗಡೆ ಸೇರ್ಪಡೆ ಮಾಡಿದಿರಿ, 7 ಸಂಸ್ಥೆಗಳನ್ನು. ಆದರೆ ಕೆಲವೊಂದಿಷ್ಟು ನಿಮ್ಮ ಸೈದ್ಧಾಂತಿಕವಾಗಿರುವಂಥವ್ರು, ನಿಮ್ಮ ಪರವಾಗಿರುವಂಥ ಸಂಸ್ಥೆಗಳನ್ನು ಹಾಕ್ಕೊಂಡಿದ್ದೀರಿ. ಈ ಮೂಲಕ ಅಫ್ಕೋರ್ಸ್ ನಿಮ್ಮ ವಿರೋಧಿ ಸಿದ್ಧಾಂತ ಯಾರು ಹೊಂದಿರ್ತಾರೆ ಅವರನ್ನು ಟಾರ್ಗೆಟ್ ಮಾಡ್ತೀರಿ ಅನ್ನುವಂಥ ಒಂದು ಭಾವ. ನೋಡಿ, ನಮ್ಮ ಟೆಂಡರ್ ಏನಿತ್ತು ಓಪನ್ ಆಗಿತ್ತು, ಅವರು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು, ಯಾರು ಬೇಡ ಅಂದರು. ನಾವೇನು ಕದ್ದಿ ಮುಚ್ಚಿ ಮಾಡಿಲ್ಲ ಅಲ್ಲ, ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಟೆಂಡರ್ ಪ್ರಕ್ರಿಯೆಗಳಿದೆ, ಟೆಕ್ನಿಕಲ್ ಕ್ಲಾಸಸ್ ಏನಿದೆ ಅದೆಲ್ಲನೂ ನಾವು ಪಬ್ಲಿಕ್ ಮುಂದೆ ಇಟ್ಟೇ ಮಾಡಿದ್ದೀವಿ. ಆಮೇಲೆ BJP ಅವರು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾರಲ್ಲ, ಅದೇನಾದರೂ ಸರಿ ಇರಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ, ಇಷ್ಟೊತ್ತಿಗೆ ಸ್ಟೇ ತರ್ತಾ ಇರಲಿಲ್ವಾ? ಅಮಿತ್ ಶಾ ಅವರು ಇದೇ ಮಾಡೋಕ್ಕೆ ಹೊರಟಿದ್ರು, IT ಆ್ಯಕ್ಟನ್ನು ಅಮೆಂಡ್ ಮಾಡೋಕ್ಕೆ. ಬಾಂಬೆ ಕೋರ್ಟ್ನಲ್ಲಿ ಸ್ಟೇ ಇದೆ, ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅದರದ್ದು. ನಮ್ಮದು ಬಗ್ಗೆ ಯಾಕೆ ಸ್ಟೇ ಇಲ್ಲ? ಬಿಕಾಸ್ ವಿ ಆರ್ ನಾಟ್ ಪುಟ್ಟಿಂಗ್ ಎನಿ ನ್ಯೂ ಪಾಲಿಸಿ. ನಾವು ಯಾವುದೇ ಹೊಸ ಪಾಲಿಸಿ ಮಾಡ್ತಾ ಇಲ್ಲ, ಯಾವುದೇ ಹೊಸ ಯೋಜನೆ ತರ್ತಾ ಇಲ್ಲ, ಯಾವುದೇ ಒಂದು ರೀತಿಯಾದಂಥ ಹೊಸ IPC ಜಾರಿ ಮಾಡ್ತಾ ಇಲ್ಲ. ಎಕ್ಸಿಸ್ಟಿಂಗ್ ಲಾಸನ್ನೇ ನಾವು ಕರೆಕ್ಟಾಗಿ ನಿರ್ವಹಿಸ್ತಾ ಇದ್ದೀವಿ. ಅದಕ್ಕೆ BJPಗೆ ಯಾಕೆ ತೊಂದರೆ? ಈಗ ಅವ್ರು ಮಾಡಿದ್ರೆ ಸರಿ, ನಾವು ಮಾಡಿದ್ರೆ ಸರಿ ಇಲ್ಲ ಅಂತೀರ. ಅಮಿತ್ ಶಾ ಮಾಡಿದ್ದೆಲ್ಲ ಮಾಸ್ಟರ್ ಸ್ಟ್ರೋಕು, ಪ್ರಿಯಾಂಕ್ ಖರ್ಗೆ ಮಾಡಿದ್ದೆಲ್ಲ ಸಂವಿಧಾನ ವಿರೋಧಿ. ಅದೇನು ರೀ ಇದು ನೀತಿ ಅದು ಅವ್ರದ್ದು? ಆಮೇಲೆ ಅವ್ರೇನು ಮಾಡಿಲ್ಲ ಅಂದರೆ ಅವ್ರಿಗೆ ಯಾಕಷ್ಟು ಭಯ? ಯಾಕೆ ಹೆದರ್ತಾ ಇದ್ದಾರೆ? BJP ಈ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಬೇರೆಯವರು ಈ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಇಟ್ಕೊಂಡಿದ್ದಾರಲ್ಲ, 2 ರೂಪಾಯಿ ಕೊಟ್ಟು ಟ್ವೀಟ್ ಮಾಡೋರು, ಫೇಸ್ಬುಕ್ನಲ್ಲಿ ಲೈಕ್ ಕೊಡೋಸೋರು, ಯಾಕೆ ಹೆದರ್ತಾ ಇದ್ದಾರೆ? ಅವ್ರೇನಾದರೂ ಮಿಸ್ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ? ಸಮಾಜದಲ್ಲಿ ಏನಾದರೂ ಆತಂಕವಾಗಿರುವಂಥ ಸುದ್ದಿ ಹರಡಿಸ್ತಾ ಇದ್ದಾರಾ? ಫೇಕ್ ನ್ಯೂಸ್ ಸೃಷ್ಟಿ ಮಾಡ್ತಾ ಇದ್ದಾರಾ? ಅವ್ರು ಮಾಡ್ತಾ ಇಲ್ಲ ಅಂದರೆ ಹೆದರ್ಬೇಕು ಅವಶ್ಯಕತೆಯೇ ಇಲ್ಲ. ರೈಟ್. ಕೊನೆಯದಾಗಿ ಈ IT-BT ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇನ್ಫ್ಯಾಕ್ಟ್ ಮೋಹನ್ ದಾಸ್ ಪೈ ಅವರು ಕೂಡ ಇತ್ತೀಚೆಗೆ ಒಂದು ಟ್ವೀಟ್ ಮಾಡಿದ್ರು, ಅದನ್ನು ಕೂಡ ನೀವು ನೋಡಿರ್ತೀರಿ. ಬೆಂಗಳೂರಿಂದ ಎಲ್ಲರೂ ಕೂಡ ಹೈದರಾಬಾದ್ಗೆ ಹೊರಟೋಗ್ತಾ ಇದ್ದಾರೆ, ಯಾವ IT ಕಂಪ್ನಿಗಳಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಕೊಲ್ಯಾಪ್ಸ್ ಆಗ್ತಾ ಇದೆ, ಈ ರೀತಿಯಾದಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೀವು ಸಚಿವರಾಗಿ ಬೆಂಗಳೂರು IT-BT ಸಿಟಿ ಇರುತ್ತಾ, ಆ ಟ್ಯಾಗ್ಲೈನ್ ಹಾಗೆ ಇರುತ್ತಾ, ಅಥವಾ 5 ವರ್ಷಗಳ ಕೊಲ್ಯಾಪ್ಸ್ ಆಗುತ್ತೆ ಅನ್ಸುತ್ತೆ? ನೋಡಿ, ಅವ್ರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನನಗೆ ಒಂದು ಉದಾಹರಣೆ ತೋರಿಸ್ಬಿಡಿ. ಕಳೆದ 6 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗ ಒಂದು ಸಂಸ್ಥೆ ಯಾರು ನೆಗೋಸಿಯೇಷನ್ ಟೇಬಲಿಗೆ ಬಂದಿದ್ದಾರೆ, MB ಪಾಟೀಲ್ ಅವ್ರ ಹತ್ರ ಇರ್ಬೋದು, ನನ್ನ ಹತ್ರ ಇರ್ಬೋದು, ನಮ್ಮ ಹತ್ರ ಬಂದು ಮಾತುಕತೆ ನಡೆಸಿ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ, ಒಂದು ತೋರಿಸ್ಬಿಡಿ. ನಾನು ಚಾಲೆಂಜ್ ಮಾಡ್ತೀನಿ. ಉಲ್ಟಾ ನಾವು ಹೋಗಿ ಬೇರೆ ರಾಜ್ಯದಲ್ಲಿ ನಾವು ಬಂಡವಾಳ ತಂದಿದ್ದೀವಿ. ನಿನ್ನೆ ಸ್ಟೇಟ್ ಲೆವೆಲ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿನಲ್ಲಿ ಆಯ್ತಲ್ಲ ಸರ್, ಕ್ಲಿಯರು ಫಾಕ್ಸ್ಕಾನ್ದು. ಹೈದರಾಬಾದ್ ಅಂತ ಯಾವುದು ಹೋಗಿದೆ ಸರ್? ಹೈದರಾಬಾದಿಗೆ ನಮಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರು ನಮ್ಮ ಜೊತೆ ಕಂಪೀಟ್ ಮಾಡಬೇಕಂದ್ರೆ ಅವ್ರು ಇನ್ನೂ 15 ವರ್ಷ ದೇ ಶುಡ್ ಗ್ರೋ ಆ್ಯಟ್ ಮೋರ್ ದೆನ್ 40% ಗ್ರೋತ್ ರೇಟ್ ಇರಬೇಕು ಅವ್ರದ್ದು. ಸತತವಾಗಿ 10 ವರ್ಷ ಅದು ಸಾಧ್ಯನಾ? ಆಮೇಲೆ ಇವರೆಲ್ಲ ಏನು ಹೇಳ್ತಾ ಇದ್ದಾರಲ್ಲ, ಅಲ್ಲಿ ಹೋಗ್ತಾ ಇದೆ ಬಂಡವಾಳ, ಇಲ್ಲಿ ಹೋಗ್ತಾ ಇದೆ ಬಂಡವಾಳ ಅಂತ. ಇವ್ರ ಬಂಡವಾಳ ಬರೀ ಕರ್ನಾಟಕದಲ್ಲಿದೆಯಾ? ಎಲ್ಲಿ ಇವ್ರಿಗೆ ಲಾಭ ಇದೆ ಬೊಂಬೈನಲ್ಲೂ ಹಾಕ್ತಾರೆ, ಡೆಲ್ಲಿನಲ್ಲೂ ಹಾಕ್ತಾರೆ. ಇಟ್ಸ್ ಎ ಬಿಸ್ನೆಸ್ ಆಪ್ಷನ್. ಇಲ್ಲಿ ಒಂದು ಇಂಡಸ್ಟ್ರಿ ಹಾಕಿದ್ರೆ ಬೇರೆದ್ರಲ್ಲೂ ಬೇರೆ ಕಡೆನೂ ಹೋಗಿ ಹಾಕ್ತಾರೆ ಅವ್ರವ್ರ ಲಾಭದ ಪ್ರಕಾರ. ಅವ್ರು ಹಾಕ್ಬಾರ್ದು, ಇವ್ರು ಎಲ್ಲ ಕಡೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಂತೆ, ಆದರೆ ಬೇರೆಯವ್ರು ಮಾತ್ರ ಇಲ್ಲೇ ಹಾಕ್ಬೇಕಂತೆ. ಮತ್ತು ಇವರೆಲ್ಲರೂ ಯಾಕೆ ಬರೀ ಬೆಂಗಳೂರು ನವೋದ್ಯಮಗಳಿಗೆ ಇವರು ಪ್ರೋತ್ಸಾಹ ನೀಡೋದಿಲ್ಲ? ಎಲ್ಲ ಕಡೆ ಕೊಡ್ತಾರಲ್ಲ ಇವ್ರ ದುಡ್ಡು, ಬರೀ ಬೆಂಗಳೂರಿಗೆ ಕೊಡ್ತಾರೆ ಇವರು. ನಮ್ಗೆ ಒಂದು ಉದಾಹರಣೆ ತೋರಿಸ್ಬಿಡಿ ಸರ್, ಎಲ್ಲಿ ಕರ್ನಾಟಕಕ್ಕೆ ಬಂದ ಇವ್ರ BJP ಸಂದರ್ಭದಲ್ಲಿ ಏನಾಯಿತು ಗೊತ್ತಾ ಪ್ರಮೋದರ? ಓಲಾ ಅಂತ ಸಂಸ್ಥೆ ಬ್ಯಾಂಗ್ಳೂರಿನಲ್ಲಿ ಹುಟ್ಟಿದ್ದು, ವರ್ಲ್ಡ್ಸ್ ಬಿಗ್ಗೆಸ್ಟ್ 2-ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ತಮಿಳ್ನಾಡಿಗೆ ಹೋಯಿತು. ಯಾಕೆ? ಅಂದಿನ 40% ಸರ್ಕಾರದಿಂದ. ಬ್ಯಾಂಗ್ಳೂರಿನಲ್ಲಿ ಹುಟ್ಟಿದಂಥ ಸಂಸ್ಥೆ, ಅಲ್ಲಿ 10,000 ಜನ ಮಹಿಳೆಯರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೊಟ್ಟೆವರಿ ಅಲ್ವಾ ನಮಗೆ? 10,000 ಮಹಿಳೆಯರು ಯಾರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೋದು, ಇವತ್ತು ತಮಿಳ್ನಾಡಿಗೆ ಕಳಿಸಿದಾರಲ್ಲ, ಅವಾಗ ಯಾವ ಸರ್ಕಾರ ಇತ್ತು?
ಟಾಟಾ ಎಲೆಕ್ಟ್ರಾನಿಕ್ಸ್ ಹೋಗಿ ತಮಿಳ್ನಾಡುಗೆ ಬಂಡವಾಳ ಹಾಕಿತ್ತಲ್ಲ ಐಫೋನಿಗೆ, ಅವಾಗ ಯಾರು ಸರ್ಕಾರ ಇತ್ತು? ಯಾವಾಗ KTR ಅವರು ಆಸ್ಕಿಂಗ್ ಆಲ್ ಸ್ಟಾರ್ಟ್ಅಪ್ ಟು ಪ್ಯಾಕ್ ಅಪ್ ದೇರ್ ಬ್ಯಾಗ್ಸ್ ಆ್ಯಂಡ್ ಕಮ್ ಟು ಹೈದರಾಬಾದ್ ಬಿಕಾಸ್ ವಿ ಹ್ಯಾವ್ ಅ ಬೆಟರ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಏನು ಸರ್ ಅರ್ಥ ಫಿಸಿಕಲ್ಲು ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ? ಇದು ಹಿಜಾಬು ಹಲಾಲು ಸಾಕಾಗಿದೆ ಅಪ್ಪ, ಇಲ್ಲಿ ಬನ್ನಿ, ಇಲ್ಲ ನೀವು ನೆಮ್ಮದಿ ಕೊಡ್ತೀವಿ ಅಂದ್ಬಿಟ್ಟು ಯಾರ ಸಂದರ್ಭದಲ್ಲಿ ಹಾಕಿದ್ದು? ತಮಿಳ್ನಾಡು ಫೈನಾನ್ಸ್ ಮಿನಿಸ್ಟರು ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳನ್ನು ನಾವು ನೋಡ್ತಾ ಇದ್ದೀವಿ, ನೀವು ಯಾರಾನು ಇಲ್ಲಿ ಬಂಡವಾಳ ಹಾಕಕ್ಕೆ ಬಂದರೆ ಇಂಡಸ್ಟ್ರಿಗಳು ನಿಮಗೆ ರೆಡ್ ಕಾರ್ಪೆಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಯಾರು ಸರ್ ಹೇಳಿದ್ದು? ಯಾರ ಅವಧಿನಲ್ಲಿ? ಇವಾಗ ಯಾರನ್ನ ಹೇಳ್ತಾ ಇದ್ದಾರಾ? ವಿ ಆರ್ ಗೋಯಿಂಗ್ ಟು ಅದರ್ ಸ್ಟೇಟ್ಸ್ ಆ್ಯಂಡ್ ಗೆಟಿಂಗ್ ಇನ್ವೆಸ್ಟ್ಮೆಂಟ್ಸ್, ವಿ ಆರ್ ಗೋಯಿಂಗ್ ಟು ಅದರ್ ಕಂಟ್ರೀಸ್ ಆ್ಯಂಡ್ ಗೆಟಿಂಗ್ ಇನ್ವೆಸ್ಟ್ಮೆಂಟ್ಸ್. ಮೊನ್ನೆನೇ ನೋಡಿ 37,000 ಕೋಟಿ ರೂಪಾಯಿ ಕ್ಲಿಯರ್ ಮಾಡಿದ್ದೀವಿ ನಾವು, ಸಾವಿರಾರು ಉದ್ಯೋಗ ಸೃಷ್ಟಿಯಾಗುತ್ತೆ. ಸೊ ಅದಕ್ಕೆ ಯಾರೇ ಇರ್ಬೋದು, ಪೈ ಅವರಿರ್ಬೋದು, ಬೇರೆ ಯಾರೇ ಇರ್ಬೋದು, ಅವ್ರದ್ದೆಲ್ಲ ಕೊಡುಗೆ ಭಾಳ ಇದೆ. ಆದರೆ ನಮ್ಮ ರಾಜ್ಯಕ್ಕೆ ಧಕ್ಕೆ ಬರುವಂತೆ ನಡ್ಕೊಳೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಇಷ್ಟೋ ತನಕ ನಮ್ಮ ಜೊತೆ ಬಂದಿದ್ದಕ್ಕೆ, ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.